ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಕುಸುಮ ಸಿ ಯೋಜನೆಯಡಿ ಹೊಸದುರ್ಗ ತಾಲೂಕಿನ ನೆರಗುಂದ ಗೇಟ್ ಬಳಿ ನಿರ್ಮಾಣಗೊಂಡಿರುವ 2.0 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಸೋಲಾರ್ ಪವರ್ ಪ್ಲಾಂಟ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಭೇಟಿ ನೀಡಿ ಪರಿವೀಕ್ಷಿಸಿದರು. ಚೀಫ್ ಡೆಪ್ಯೂಟೀಸ್ ನಿಮ್ಮ ಶಾಸಕರು ಬಾರಿ ಇಂಟ್ರೆಸ್ಟ್ ಬಳಿಕ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ, ಈ ಯೋಜನೆಯಿಂದಾಗಿ ರೈತರಿಗೆ ಹಗಲಿನಲ್ಲಿ 7 ಗಂಟೆ ನಿರಂತರ ವಿದ್ಯುತ್ ದೊರೆಯಲಿದೆ. ಈಗಾಗಲೇ ರಾಜ್ಯಾದ್ಯಂತ 3,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸ್ಥಳ ಗುರುತಿಸಲಾಗಿದೆ. ಒಂದು ತಿಂಗಳಲ್ಲಿ 500 ರಿಂದ 600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುವುದು. ಎಲ್ಲ ಉಪಕೇಂದ್ರಗಳಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗುವುದು. ರೈತರ ಅಪೇಕ್ಷೆ ಮೇರೆಗೆ ವಿದ್ಯುತ್ ಪೂರೈಕೆ ಮಾಡಲಾಗುವುದು. ಸರ್ಕಾರದ ಜಾಗದಲ್ಲಿ ಪವರ್ ಪ್ಲಾಂಟ್ ನಿರ್ಮಿಸುವುದಾದರೆ ಎಕರೆಗೆ 25,000 ಹಣ ನಿಗದಿ ಮಾಡಲಾಗಿದೆ. ಈ ಹಣದಿಂದ ಆಯಾ ಕ್ಷೇತ್ರದ ಶಾಸಕರು, ಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಪಂಚಾಯಿತಿ, ಅಂಗನವಾಡಿ ಶಾಲೆಗಳ ಅಭಿವೃದ್ಧಿಗೆ ಹಣವನ್ನು ವಿನಿಯೋಗಿಸಬಹುದು. ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆರೋಪಿಸಿರುವ ಜಗದೀಶ್ ಶೆಟ್ಟರ್ ಮತ್ತು ಅವರ ದಾಖಲೆ ಒದಗಿಸಲಿ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಬಗ್ಗೆ ಉತ್ತರಿಸುತ್ತಾರೆ. ಡಿಕೆ ರವಿ ಹಾಗೂ ಗಣಪತಿ ಆತ್ಮಹತ್ಯೆ ವಿಚಾರದಲ್ಲಿ ಸದ್ದು ಮಾಡಲಾಗಿತ್ತು. ನಾನು ರಾಜೀನಾಮೆ ಕೊಡಲಾಗಿತ್ತು. ಸಿಐಡಿಗೂ ಕಾಂಗ್ರೆಸ್ ಸರ್ಕಾರ ವಹಿಸಿತ್ತು. ನಂತರ ಬಿ ರಿಪೋರ್ಟ್ ಬಂದಿದೆ. ಬಿಜೆಪಿ ಅವರು ಹೆಡ್ ಹ್ಯಾಂಡ್ ರನ್ ಮಾಡುವುದನ್ನ ಬಿಡಬೇಕು ಎಂದರು. ಇದು ರೈತರಿಗೆ ಅನುಕೂಲ ಮಾಡುವಂತ ಒಂದು ಕಾರ್ಯಕ್ರಮ. ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಸಂಪೂರ್ಣವಾಗಿ ಇನಿಷಿಯೇಟಿವ್ ತೆಗೆದುಬಿಟ್ಟು ಸಪೋರ್ಟ್ ಮಾಡಿ ಇದು ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಾವು ಇದಕ್ಕೆ ಚಾಲನೆ ಆಗ ಟೈಮಲ್ಲಿ ಕೊಟ್ಟಿದ್ದೀವಿ. ಮಾರ್ಚ್ 15ಕ್ಕೆ ಕೊಟ್ಟಿದ್ವಿ. ಇನ್ನು ಕೆಲವೇ ತಿಂಗಳಲ್ಲಿ ಎಲ್ಲ ಒಂದು 50% 3,000 ಮೆಗಾವಾಟ್ 50% ಇನ್ನು ಕೆಲವೇ ತಿಂಗಳಲ್ಲಿ ಅದೆಲ್ಲ ಆಗ್ತದೆ. ಇದರ ಉದ್ದೇಶ ಏನಂತ ಹೇಳ್ಬಿಟ್ರೆ, ಯಾವುದು ನಮ್ಮ ಸಬ್ಸ್ಟೇಷನ್ ಇದೆ ಆ ಸಬ್ಸ್ಟೇಷನ್ ಕೆಪಾಸಿಟಿ ಎಲ್ಲ ನಾವು ತಿಳ್ಕೊಂಡು ಮಾಡಿ ಈಗಾಗಲೇ ಟೆಂಡರ್ ಕರೆದಿವಿ. ಟ್ಯಾರಿಫ್ ಬೇಸ್ಡ್ ಟೆಂಡರ್. ಇದರಲ್ಲಿ ಸರ್ಕಾರದಿಂದ ದುಡ್ಡು ಮಾಡೋದಿಲ್ಲ. ಅವ್ರು ಟೆಂಡರ್ ಯಾರು ತಗೊಳ್ತಾರೆ ಅವರೇ ಇದನ್ನ ಮಾಡಿ ಸರ್ಕಾರದಿಂದ ಏನು ಮಾಡ್ತೀವಿ, ಆ ಪವರ್ನ ಪರ್ಚೇಸ್ ಮಾಡ್ತೀವಿ. ಈಗ ಇವರು ನಾವು ₹3.17 ತನಕ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲೇಟರಿ ಅಥಾರಿಟಿ ಅವರು ಹೇಳಿದ್ದಾರೆ. ಅದರ ಪ್ರಕಾರ ಟೆಂಡರ್ ಕರೆದಿದ್ದೀವಿ. ಬಹುಶಃ ಇಲ್ಲಿ ಎಷ್ಟಕ್ಕಾಗಿದೆ ₹3.15 ಒಂದು ಯೂನಿಟ್ಗೆ ಅವರು ಮಾಡಿಕೊಡುವಂತ ಒಂದು ಒಪ್ಪಂದಕ್ಕೆ ನಾವು ಕಾಂಟ್ರಾಕ್ಟರ್ ನಾವು ಬಂದಿದ್ದೀವಿ. ಈಗ ಲ್ಯಾಂಡು ಸರ್ಕಾರಿ ಲ್ಯಾಂಡ್ ಇದ್ದರೆ ಫ್ರೀಯಾಗಿ ಕೊಡ್ತೀವಿ. ಆ ಸರ್ಕಾರಿ ಲ್ಯಾಂಡ್ ಫ್ರೀಯಾಗಿ ಕೊಟ್ಟರು ಸಮೇತ ಕಾಂಟ್ರಾಕ್ಟರು ಒಂದು ವರ್ಷಕ್ಕೆ ₹25,000 ಒಂದು ಎಕರೆಗೆ ದುಡ್ಡು ಕಟ್ಟಬೇಕಾಗ್ತದೆ. ಅದು ನಾವು DC ಹತ್ರ ಇಡ್ತೀವಿ. ಈ ಸಬ್ಸ್ಟೇಷನ್ ಯಾವ ಪಂಚಾಯತಿ ಕೆಳಗಡೆ ಬರ್ತದೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಇರ್ಬೋದು, ಗವರ್ಮೆಂಟ್ ಸ್ಕೂಲ್ ಇರ್ಬೋದು, ಅಥವಾ ನೀರಿನ ಅದು MLA ಡಿಸ್ಟ್ರಿಕ್ಟ್ ಮಿನಿಸ್ಟ್ರು DC ಅವರು ಎಲ್ಲ ಕೂತ್ಬಿಟ್ಟು ತೀರ್ಮಾನ ತಗೊಳ್ತಾರೆ ಯಾವ ಕೆಲಸ ತಗೋಬೇಕು. ಆ ಥರ ಒಂದು ಒಳ್ಳೆ ಆ ದುಡ್ಡಿನ ಸಮೇತ ಒಳ್ಳೆ ಈ ಭಾಗದ ಜನಕ್ಕೆ, ಇಲ್ಲಿ ಸಬ್ಸ್ಟೇಷನ್ ಇದೆ ಆ ಭಾಗದ ಜನಕ್ಕೆ ಒಂದು ಅನುಕೂಲ ಮಾಡುವಂಥ ಕೆಲಸವನ್ನು ಈಗಾಗಲೇ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅದೇ ಇದು ಮಾಡ್ತಾ ಇದ್ದೀವಿ. ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ. ಬಹುಶಃ ಹಗಲು ಹೊತ್ತು ಅದು ನಮಗೆ ಟ್ರಾನ್ಸ್ಮಿಷನ್ ಲಾಸ್ ಇರುವುದಿಲ್ಲ, ಇಲ್ಲಿ ಮತ್ತೆ ಅಡಚಣೆಗಳು ಇರುವುದಿಲ್ಲ, ಮತ್ತೆ ಒಳ್ಳೆ ಕರೆಂಟು ನಿರಂತರವಾಗಿ ಕೊಡುವಂಥ ಕೆಲಸ ಆಗ್ತದೆ. ಅದರಿಂದ ಈ ಒಂದು ಒಳ್ಳೆ ಯೋಜನೆ ಯಾವ ರೀತಿಯಲ್ಲಿ ಆಗಿದೆ ನೋಡಲಿಕ್ಕೆ ಮುಖ್ಯಮಂತ್ರಿಯವರು ಇದನ್ನು ಇನಾಗ್ರೇಟ್ ಮಾಡುವಂಥ ಇದು. ಅದ್ರ ಮತ್ತೆ ಮುಂದೆ ನಾವು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡ್ತೀವಿ. ಇವತ್ತು ಬರೀ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ವಿ. ಅದಕ್ಕೋಸ್ಕರವಾಗಿ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಶೋಕಾಚರಣೆ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಯಾವುದೇ ಫಂಕ್ಷನ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಬರೀ
ಏನೋ ಇದು ಪ್ರೆಸ್ ಅವರು ಏನು ಕೇಳಿದ್ರು ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ರಾತ್ರಿ ಹೊತ್ತು ಹೊಲಕ್ಕೆ ಹೋಗುತ್ತದೆ ಕಡಿಮೆ ದರದಲ್ಲಿ ನಮಗೆ ನಾವೀಗ ರೈತರಿಗೆ ಫ್ರೀ ಕೊಡ್ತಾ ಇದ್ದೀವಿ 10 HP ತನಕ. ಅದೆಲ್ಲ ಇನ್ನೂ ಇವ್ರದ್ದು ಕಡಿಮೆ ದರದಲ್ಲಿ ಅಂದರೆ ₹3.15 ಕಡಿಮೆ ದರದಲ್ಲಿ ಬರ್ತದೆ. ಬಹುಶಃ ಜನರಿಗೆಲ್ಲ ಒಳ್ಳೆ ಒಂದು ಪ್ರಯೋಜನ ಆಗ್ತದೆ. ಆ ಥರ ಕೆಲಸ ಮಾಡ್ತಾರೆ ಸರ್. ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ 1,000ಕ್ಕಿಂತ ಹೆಚ್ಚು ರೈತರು ನೋಂದಣಿ ಮಾಡಿದ್ದಾರೆ. ಸರ್ಕಾರ ದುಡ್ಡು ಕೂಡ ಕೊಟ್ಟಿದೆ. ಕಾಂಟ್ರಾಕ್ಟರ್ 8 ತಿಂಗಳಾದ್ರೂ ಕೆಲಸನೇ ಮಾಡಿಲ್ಲ. ಇಲ್ಲಿವರೆಗೂ ಕೂಡ ಬೆಳಗ್ಗೆ ಅಷ್ಟು 8-10 ಪಂಪ್ ಸೆಟ್ಗಳಿಗೆ ಮಾತ್ರ ವಿದ್ಯುತ್ ಸರಬರಾಜು ಆಗ್ತದೆ. ಈಗ ನಾವು ಕ್ಯಾಬಿನೆಟ್ ಅಲ್ಲಿ 23ನೇ ಇದರಲ್ಲಿ ಯಾವ ಡೇಟ್ಲಿ ನಾವು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದೀವಿ. ಸೆಪ್ಟೆಂಬರ್ನಲ್ಲಿ ಕಟ್ ಆಫ್ ಡೇಟ್ ಇರುವುದು. ಅಲ್ಲಿ ತನಕ ಯಾರು ದುಡ್ಡು ಕಟ್ಟಿದ್ದಾರೆ, ₹50 ಕಟ್ಟಿದ್ದಾರೆ, 10,000 ಕಟ್ಟಿದ್ದಾರೆ, 25,000 ಎಲ್ಲ ರೈತರಿಗೆ ಸಮೇತ ಅಕ್ರಮ ಸಕ್ರಮದಲ್ಲಿ ನಾವು ಸರ್ಕಾರದವರೇ ಮಾಡಿಕೊಡ್ತೀವಿ ಹೇಳಿ ಅದಕ್ಕೆ ಕೆಲಸ ವಹಿಸಲಾಗಿದೆ ಸರ್. ಕೆಲಸ ವಹಿಸಲಾಗಿದೆ. ಈಗ ಕೇಳೋಣ ಅದು ಏನಾಗಿದೆ ಅಲ್ಲಿ ಇಲ್ಲಿ ಕೇಳ್ತೀನಿ. ಮುಕ್ತಾಯ ಆಗಬೇಕು, ಜಾರಿಯಲ್ಲಿದೆ. ಈಗ 4.5 ಲಕ್ಷ ಪಂಪ್ ಸೆಟ್ಗಳಿತ್ತು. 4.5 ಲಕ್ಷ ಪಂಪ್ ಸೆಟ್ಗಳಿಗೆ ಈಗಾಗಲೇ ನನಗೆ ಗೊತ್ತಿರೋಗೆ 2 ಲಕ್ಷಕ್ಕಿಂತ ಹೆಚ್ಚು ಪಂಪ್ ಸೆಟ್ಗೆ ಈಗಾಗಲೇ ಕೊಟ್ಟಿವಿ. 4.5 ಲಕ್ಷ ಬಾಕಿ ಸಮೇತ ಕೊಡ್ತೀವಿ. ಈಗ ಅದೇನು ತೊಂದರೆ ಇಲ್ಲ, ಕೊಡ್ತೀವಿ. ಏನು ಒಂದು ಕಂಡೀಷನ್ ಹಾಕಿದ್ವಿ ಅಂದ್ರೆ 500 ಮೀಟ್ರ್ ಒಳಗಡೆ ಅಂದ್ರೆ ಗ್ರಿಡ್ ಇದೆಯಲ್ಲ, ಇದು ಹೋಗುತ್ತೆ, ತಂತಿ ಹೋಗುತ್ತಲ್ಲ, 500 ಮೀಟ್ರ್ ಒಳಗಡೆ ಇದ್ರೆ ನಾವೇ ಹಾಕೊಡ್ತೀವಿ. 500 ಮೀಟ್ರಿಗಿಂತ ಹೆಚ್ಚಿಗೆ ಇದ್ದಾರೆ ಅದು ಎಲ್ಲ ಇದು ಮಾಡಿದ್ವಿ. ಸೋಲಾರು ಪಂಪ್ ಸೆಟ್ ಅಲ್ಲ, ಅದೇನಿದ್ರೆ ಕುಸುಮ್ ಬಿ ಅದರಲ್ಲಿ ಮೊದಲು 60% ಕೊಡ್ತಾ ಇದ್ವಿ. ಈಗ 80%, 50% ಸ್ಟೇಟ್ ಗೌರ್ಮೆಂಟ್ ಕೊಡ್ತೀವಿ, 30% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ, 80% ಕೊಡ್ತೀವಿ. ರೈತರು ಏನಂದ್ರೆ ಅವ್ರು ಬಾವಿ ತೆರಿಬೇಕು, ನೀರು ಇರಬೇಕಷ್ಟೇ. ಈ 500 ಮೀಟ್ರಿಗೆ ಹೆಚ್ಚಿಗೆ ಬಟ್ ಪಂಪ್ ಅವರೇ ಕೊಡ್ತಾರೆ, ನಾವೇ ಕೊಡ್ತೀವಿ. ಮತ್ತೆಲ್ಲ ಪೈಪು ಮೀಟ್ರು ಎಲ್ಲ ನಾವೇ ಮಾಡಿಕೊಡ್ತೀವಿ. 20%, ಅದು 20% ಯಾರು ದುಡ್ಡು ಕಟ್ಟಿದ್ದಾರೆ ಆ ದುಡ್ಡಿಗೆ ಅಡ್ಜಸ್ಟ್ ಮಾಡ್ತೀವಿ. ಅದನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಎಲ್ಲ ಕ್ರಮ ತಗೊಂಡಿದ್ದೀವಿ. ಆ ಥರ ಮಾಡ್ತೀವಿ. ನಂತರ ಶಾಸಕ ಬಿಜಿ ಗೋವಿಂದಪ್ಪ ಮಾತನಾಡಿ, ಹೊಸದುರ್ಗ ಬರಗಾಲದ ತಾಲೂಕು ಆಗಿರುವುದರಿಂದ ನೀರಿನ ಅವಶ್ಯಕತೆ ಬಹಳವಿದೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ನಿರ್ಮಾಣವಾಗಿರುವ 128 ಪಂಪ್ ಹೌಸ್ಗಳಿಗೆ ವಿದ್ಯುತ್ ಪೂರೈಕೆ ತುರ್ತಾಗಿ ಅಗತ್ಯವಿದೆ. ಹಾಗಾಗಿ ಹೊಸದುರ್ಗಕ್ಕೆ 4 ವಿದ್ಯುತ್ ಕೇಂದ್ರಗಳನ್ನು ಮಂಜೂರು ಮಾಡಬೇಕು. ತೋಟದ ಮನೆಗಳಲ್ಲಿರುವವರೆಗೂ ವಿದ್ಯುತ್ ಪೂರೈಕೆ ಆಗಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಸಚಿವರು ಅಧಿಕಾರಿಗಳ ವರದಿಯನ್ನ ವಿದ್ಯುತ್ ಕೇಂದ್ರಗಳನ್ನು ಮಂಜೂರು ಮಾಡಿಕೊಡಲಾಗುವುದು. ತೋಟದ ಮನೆಗಳಿಗೆ ರಾತ್ರಿ ವೇಳೆ ಸಿಂಗಲ್ ಫೇಸ್ ವಿದ್ಯುತ್ ಒದಗಿಸಲಾಗುವುದು. ನಿರಂತರ ಜ್ಯೋತಿ ವಿಸ್ತರಿಸಲಾಗುವುದು. ಅಕ್ರಮ ಸಕ್ರಮ ಯೋಜನೆಗೆ ಸಂಬಂಧಿಸಿದಂತೆ ಹೊಸದುರ್ಗದ ಕಾರ್ಯ ಮಂದಗತಿಯಲ್ಲಿ ಸಾಗುತ್ತಿದೆ. ಸಂಬಂಧಪಟ್ಟ ಏಜೆನ್ಸಿಯವರಿಗೆ ನೋಟಿಸ್ ನೀಡಿ ಎಂದು ಖಾರವಾಗಿ ನುಡಿದರು. ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮತ್ತು ಇಂಧನ ಸಚಿವರು ಈಗಾಗಲೇ ಕರ್ನಾಟಕ ರಾಜ್ಯದ ಜನರಿಗೆ ಸೋಲಾರ್ ಪ್ಲಾಂಟ್ ಅನ್ನು ಪರಿಚಯಿಸಿ ಸುಮಾರು 2,000 ಮೆಗಾವಾಟ್ ಉತ್ಪತ್ತಿ ಮಾಡಲಿಕ್ಕೆ ಈಗಾಗಲೇ ಅನುಮತಿ ಉತ್ಪತ್ತಿ ಆಗ್ತಾ ಇದೆ. ಇವತ್ತು ರೈತರು ಬಹಳಷ್ಟು ಬೇಡಿಕೆ ಇತ್ತು. ಹಗಲತ್ತು ಕರೆಂಟ್ ಕೊಡಬೇಕು, ರಾತ್ರಿ ಹೊತ್ತು ಹೊಲಗಳಿಗೆ ಕರೆಂಟ್ ಕೊಡ್ಲಿಕ್ಕೆ ಹೋದ್ರೆ ಪ್ರಾಣಿಗಳು, ಪಶು ಪಕ್ಷಿಗಳು ಎಲ್ಲ ಕೂಡ ತೊಂದರೆ ಕೊಡ್ತವೆ ಅಂತೇಳಿ ಹಾಗಾಗಿ ಇವತ್ತು ನಮ್ಮ ಇಂಧನ ಸಚಿವ ಜಾರ್ ಸಾಹೇಬರು ಇವತ್ತಿಗೆ ಸೋಲಾರ್ ಪ್ಲಾಂಟ್ ಅನ್ನು ಕೊಟ್ಟು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿಕೊಟ್ಟು ಈ ವಿದ್ಯುತ್ ಶಕ್ತಿ ಸ್ಟೇಷನ್ ಕೊಟ್ಟು ಇಲ್ಲಿಂದಲೇ ನಮ್ಮ ತಾಲೂಕಿನ ರೈತರ ಭೂಮಿಗೆ ಸರಬರಾಜು ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಈಗಾಗಲೇ 3 ದಿವಸದಿಂದ ಸರಬರಾಜು ಆಗ್ತಾ ಇದೆ. ರೈತರು ಖುಷಿಯಾಗಿದ್ದಾರೆ ಮತ್ತು ಉಳಿದಂತೆ ಸ್ಟೇಷನ್ಗಳನ್ನು ಕೂಡ ಕೊಡಲಿಕ್ಕೆ ಸಾಹೇಬರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಭದ್ರಾ ಮೇಲ್ದಂಡೆ ನೀರು ಬರೋದ್ರಿಂದ 126 ಪಂಪ್ ಹೌಸ್ಗಳು ನಿರ್ಮಾಣ ಮಾಡಿದ್ದಾರೆ. ಹೆಚ್ಚುವರಿ ಕರೆಂಟ್ ಬೇಕು ಸ್ಟೇಷನ್ಗಳು ಕೇಳಿದ್ವಿ, ಕೊಡ್ತೀವಿ, ಒಪ್ಕೊಂಡಿದ್ದಾರೆ. ಎಲ್ಲರಿಗೂ ಅಕ್ರಮ ಸಕ್ರಮ ಒಪ್ಕೊಂಡು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಡೀತಾ ಇದೆ ಅಕ್ರಮ ಸಕ್ರಮ ನಡೀತಾ ಇದೆ. ಶ್ರೀರಾಮಪುರ ಸಬ್ ಡಿವಿಷನ್ ಒಂದು 60% ಆಗಿದೆ. ಹೊಸದುರ್ಗ ಸಬ್ ಡಿವಿಷನ್ ವೀಕ್ ಇದೆ. ಸ್ವಲ್ಪ ಡಿಲೇ ಮಾಡಿದರೆ ಈಗ ಅದನ್ನು ಕೂಡ ಸರಿಪಡಿಸಿ ಮಾಡಿಕೊಡಕ್ಕೆ ಅವಕಾಶ ಆಗಿದೆ. ಒಟ್ಟಾರೆ ನಮ್ಮ ಇಂಧನ ಇಲಾಖೆಯಿಂದ ನಮ್ಮ ತಾಲೂಕಿಗೆ ಬಹಳಷ್ಟು ಹೆಲ್ಪ್ ಆಗಿದೆ. ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಂಧನ ಇಲಾಖೆ ನಮ್ಮ ತಾಲೂಕಿನ ರೈತರು ಸಂತುಷ್ಟಿ ಇದ್ದಾರೆ. ಇಲ್ಲೊಂದು ಜಲಮೂಲಗಳನ್ನ ವೃದ್ಧಿ ಮಾಡಿದ್ರೆ ವಿದ್ಯುತ್ ಶಕ್ತಿ ವೃದ್ಧಿ ಆಗಿದೆ. ರೈತರಿಗೆ ತುಂಬಾ ಹೆಲ್ಪ್ ಆಗಿದೆ. ಸಬ್ ಡಿವಿಷನ್ ಸ್ವಲ್ಪ ಸ್ಲೋ ಇದೆ. ಶ್ರೀರಾಮಪುರ ಸಬ್ ಡಿವಿಷನ್ ಕೆಲಸ ಆಗ್ತಾ ಇದೆ. ಈಗ ನಾನು ಹೇಳಿದಲ್ಲ, 4.5 ಲಕ್ಷದಲ್ಲಿ ಸುಮಾರು 2.5 ಲಕ್ಷ ಈಗಾಗಲೇ ಮುಗಿದು ಹೋಗಿದೆ. ಇನ್ನು 1.5 ವರ್ಷದಲ್ಲಿ ಸಂಪೂರ್ಣ 4.5 ಲಕ್ಷ ಪಂಪ್ ಸೆಟ್. ಅದು ಎಷ್ಟು ವರ್ಷದ 2004 ಇಂದ ಪೆಂಡಿಂಗ್ ಆಗಿರುವುದು ಎಲ್ಲ ಮಾಡ್ಲಿಕ್ಕೆ ಕ್ರಮ ತಗೊಳ್ತಾ ಇದೆ. ನಮ್ಮ ತಾಲೂಕಿನ ಬೇಡಿಕೆ ಇದೆ ಸ್ವಲ್ಪ ತಮಗೊಂದು ಯಾವ್ದು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಹೇಳಿ.
ನಮ್ಮ ತಾಲೂಕು ಬರಗಾಲದ ತಾಲೂಕು. ಇಲ್ಲಿ ನೀರಾವರಿ ಮೂಲಗಳು ಯಾವುದೂ ಇಲ್ಲ. ನೀರಾವರಿ ಮೂಲ ಏನಿದ್ರು ಸಂಪೂರ್ಣ ಭೂಮಿಯಲ್ಲಿ ಜಲ ತೆಗಿಬೇಕು, ಜಲದಿಂದನೇ ಪಡ್ಕೋಬೇಕು. ಸುಮಾರು 60,000 ರಿಂದ 70,000 ಅಕ್ರಮ ಮತ್ತು ಸಕ್ರಮ ಬೋರ್ವೆಲ್ಗಳಿದ್ದಾವೆ. ಇಲ್ಲಿ ಅಡಿಕೆ, ಬಾಳೆ, ತೆಂಗು, ದಾಳಿಂಬೆ ಮತ್ತು ಸಿರಿಧಾನ್ಯಗಳು ಇಂಥ ಎಲ್ಲ ಬೆಳೆಯನ್ನು ಇಲ್ಲಿ ಯಥೇಚ್ಛ ಬೆಳೀತಾರೆ. ರೈತರಿಗೆ ಈಗಿರ್ತಕ್ಕಂಥ ಕರೆಂಟಿನ ಜೊತೆಗೆ ಇನ್ನು ಹೆಚ್ಚು ವಿದ್ಯುತ್ ಶಕ್ತಿ ಅವಶ್ಯಕತೆ ಇದೆ. ಇನ್ನು 4 ಸ್ಟೇಷನ್ಗಳು ಬೇಕು. ದಯಮಾಡಿ ಅವುಗಳನ್ನು ಕೊಡಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಇದ್ರ ಜೊತೆಗೆ ಭದ್ರಾ ಮೇಲ್ದಂಡದ 126 ಪಂಪ್ ಹೌಸ್ಗಳು ನಿರ್ಮಾಣ ಆಗಿದ್ದಾವೆ. ಆ 126 ಪಂಪ್ ಹೌಸ್ಗೂ ಕೂಡ ವಿದ್ಯುತ್ ಶಕ್ತಿ ಬೇಕಾಗ್ತದೆ. ಅದನ್ನು ಕೂಡ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಆಮೇಲೆ ಭದ್ರಾ ಡ್ಯಾಮಿಂದ ಕುಡಿ ನೀರು ಬರ್ತಾಯಿದೆ, 800 ಕೋಟಿ ರೂಪಾಯಿ ಪ್ರಾಜೆಕ್ಟು. ಅದು ಕೂಡ ಕೆಲಸ ಮುಗಿತಾ ಇದೆ. ಅದಕ್ಕೂ ಕೂಡ ಹೆಚ್ಚಿನ ವಿದ್ಯುತ್ ಶಕ್ತಿ ಬೇಕಾಗ್ತದೆ ನೀರು ಪಂಪ್ ಮಾಡಲಿಕ್ಕೆ. ಅದಕ್ಕೂ ಕೂಡ ವಿದ್ಯುತ್ ಶಕ್ತಿ ಬೇಕು. ಹಾಗಾಗಿ 4 ಸ್ಟೇಷನ್ಗಳು ಬೇಕು. ದಯಮಾಡಿ ನಿಮ್ಮ ಆದೇಶದ ಮುಖೇನ ನಮ್ಮ ತಾಲೂಕಿನ ಜನಕ್ಕೆ ಒಂದು ಆಶ್ವಾಸನೆ ಕೊಡಬೇಕು. ಈಗ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನೀವು ಮತ್ತು ಜಯಚಂದ್ರ ಅವರೆಲ್ಲ ಈಗಾಗಲೇ ಲ್ಯಾಂಡ್ ಐಡೆಂಟಿಫೈ ಮಾಡಿ ಕೊಟ್ಬಿಟ್ಟು ಕೆಲಸ ಪ್ರಾರಂಭ ಆಗಿದೆ. ನಿಮ್ಮ ಸಬ್ಸ್ಟೇಷನ್ ಅಷ್ಟೇ. ಈಗ MD KPTC ಇಲ್ಲೇ ಇದ್ದಾರೆ, ಅವರೇ ಅದು ಮಾಡಬೇಕಾಗಿದೆ. ನಿಮಗೆ ಏನಾಗಿದೆ, ಲ್ಯಾಂಡ್ ಐಡೆಂಟಿಫೈ ಕೊಡಬೇಕು. ಲ್ಯಾಂಡ್ ಕೊಟ್ಬಿಟ್ಟು ಫೈಲ್ ಬಂದ ಕೂಡಲೇ ಬೋರ್ಡಲ್ಲಿ ಬಂದ ಕೂಡಲೇ ನಾವೆಲ್ಲ ಇದನ್ನ ಬೋರ್ಡ್ ಅಪ್ರೂವಲ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಭಾರಿ ಒಳ್ಳೆ ಕಾರ್ಯಕ್ರಮ, ಅದನ್ನ ಮಾಡ್ತಾ ಇದ್ದೀವಿ, ಮಾಡಿಸ್ಕೊಡ್ತೀವಿ. ಈ ವೇಳೆ ಜಿಲ್ಲಾಧಿಕಾರಿ ವೆಂಕಟೇಶ್, ಕಾಂಗ್ರೆಸ್ ಮುಖಂಡರುಗಳಾದ ಪದ್ಮನಾಭ, ಲೋಕೇಶ್ವರ್, ದೀಪಿಕಾ ಸತೀಶ್, ಆಗ್ರೋ ಶಿವಣ್ಣ, MH ಕೃಷ್ಣಮೂರ್ತಿ, ಕಾರೇಹಳ್ಳಿ ಬಸವರಾಜ್, ಕೃಷ್ಣಮೂರ್ತಿ, KC ನಿಂಗಪ್ಪ, ಅಲ್ತಾಫ್ ಪಾಷಾ, ಮೊಹಮ್ಮದ್ ಇಸ್ಮಾಯಿಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.